ಸ್ವಾಗತ ಸುಸ್ವಾಗತ ನನ್ನ ಹೊಸ ವ್ಲಾಗಿಗೆ. ಆ್ಯಂಡ್ 2 ನಿಮಿಷ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಾನೊಂದು ಹೇಳ್ಬೇಕು ಈ ವಿಡಿಯೋ ಬಗ್ಗೆನೇ. ಈ ವಿಡಿಯೋ ನಾನು ಒಂದು ದಿವಸ ಮುಂಚೆ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಅಪ್ಲೋಡ್ ಮಾಡಿದಾಗ ಎಲ್ಲರೂ 20-40 ವ್ಯೂಸ್ ಬಂತು. 40 ವ್ಯೂಸ್ ಬಂದರೆ ಸಡನ್ನಾಗಿ ನೈಟು ಒಂದು ದಿವಸ ನೈಟಲ್ಲ ನಿನ್ನೆ ನೈಟೇ 12:20ಗೆ ಒಂದು ಕಾಲ್ ಬಂತು ಝೆಪ್ಟೋಯಿಂದ. ನಾನು ಅವ್ರದ್ದು ಝೆಪ್ಟೋ ವೇರ್ ಹೌಸ್ದು ವೀಡಿಯೋ ಹಾಕಿದ್ದೆ, ಕ್ಲಿಪ್ಪಲ್ಲಿ ಹಾಕಿದ್ದೆ. ಈ ವಿಡಿಯೋದಲ್ಲಿ ನಾನೇ ಒಪ್ಕೊಳ್ತೀನಿ ಹಾಕಿದ್ದೆ ಅಂತ ಅವರು ಕಾಲ್ ಮಾಡಿ ಬೈದರು. ಮತ್ತು ಡಿಲೀಟ್ ಮಾಡಿಸಿದ್ರು ವೀಡಿಯೋನ. ಡಿಲೀಟ್ ಮಾಡಿಸಿ ಮತ್ತು ಕಾಲ್ ಕಟ್ ಮಾಡಿದೆ. ಮತ್ತು ನನಗನ್ನಿಸ್ತು ಏನಕ್ಕೆ ನಾನು ಫುಲ್ ವೀಡಿಯೋ ಡಿಲೀಟ್ ಮಾಡಬೇಕು, ನಾನು ಅದರಲ್ಲಿ ಏನು ತಪ್ಪೇ ಹೇಳಿದ್ದಿಲ್ಲ. ನಿಜ ಹೇಳ್ಬೇಕಂದ್ರೆ ಜಾಬ್ ಹುಡುಕ್ತಿದ್ದೆ ಅಷ್ಟೇ, ಪಾರ್ಟ್ ಟೈಮ್ ಜಾಬು. ಅದು ಬೇರೆ ಝೆಪ್ಟೋ, ಸ್ವಿಗ್ಗಿ, KFC ಎಲ್ಲ ಹುಡುಕಿದ್ದೆ, ಎಲ್ಲೂ ಸಿಕ್ಕಿಲ್ಲ. ಮತ್ತು ಝೆಪ್ಟೋದಲ್ಲೇ ಬಂದೆ. ಅಲ್ಲಿ ನಾನೇನು ಬ್ಯಾಡ್ ಏನು ಹೇಳಿಲ್ಲ ಝೆಪ್ಟೋ ಬಗ್ಗೆ, ಝೆಪ್ಟೋ ವೇರ್ ಹೌಸ್ ಬಗ್ಗೆನೂ ಏನು ಹೇಳಿಲ್ಲ. ಬಟ್ ನಾನೆಂತೂ ಡಿಲೀಟ್ ಮಾಡಲಿ. ಸೊ ಅದಕ್ಕೆ ಮತ್ತೆ ನಾನು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ನಿಜ ನನ್ನ ಫ್ರೆಂಡ್ಸ್ ಡಿಲೀಟೇ ಮಾಡಬೇಡ್ದಾಗಿತ್ತು. ಫಸ್ಟ್ ಆಫ್ ಆಲ್ ಅಂದರೆ ಡಿಲೀಟ್ ಮಾಡಬೇಡ್ದಾಗಿತ್ತು. ನನ್ನ ತಪ್ಪೇ ಇಲ್ಲ ಅಲ್ಲಿ. ನಾನು ಝೆಪ್ಟೋ ಬಗ್ಗೆ ಇನ್ನೂ ಒಳ್ಳೆಯದೇ ಹಾಕಿದ್ದು ಕಂಟೆಂಟು. ಯಾವ ಥರ ವರ್ಕ್ ಮಾಡಬೇಕು ಆ್ಯಂಡ್ ಯಾವ ಥರ ಝೆಪ್ಟೋ ಕಂಪನಿಗೆ ಹೋಗಬೇಕು, ಅಲ್ಲಿ ಹೋಗಿ ವರ್ಕ್ ಮಾಡೋದು ಯಾವ ಥರ ಪ್ರೊಸೆಸ್ ಎಲ್ಲ ಹೇಳ್ತಿದ್ದೆ ಮುಂದೆ. ಇನ್ನೂ ಯಾವ ಥರ ಅಲ್ಲಿ ಲೈಕ್ ನಾನೇನು ಒಳ್ಳೆಯದೇ ಹಾಕಿದ್ದು, ಅವ್ರಿಗಿನ್ನೂ ಬೆನಿಫಿಟೇ ಆಗ್ತಿತ್ತು, ಅವ್ರಿಗೆ ಗೊತ್ತಿದ್ದಿಲ್ಲ. ಆ್ಯಂಡ್ ಹಾಕಿದಾಗ ಇಷ್ಟೆಲ್ಲ ಮಾಡಿದ್ರು ಅವರು. ರಾತ್ರಿ ನೈಟ್ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್ ಝೆಪ್ಟೋ ವೇರ್ ಹೌಸಿಂದ. ನನ್ನ ತಪ್ಪೇ ಇದ್ದಿಲ್ಲ. ಆ್ಯಂಡ್ ಈ ವಿಡಿಯೋ ನಾನು ಹಾಕ್ತಿರೋದು ಇದೆ ಹೇಳೋಕ್ಕೆ, ಅಲ್ಲಿ ನನ್ನ ತಪ್ಪಿಲ್ಲ. ಅದಕ್ಕೆ ಅವ್ರು ಕಾಲ್ ಮಾಡಿ ಡಿಲೀಟ್ ಮಾಡಿಸಿದ್ರು. ಬಟ್ ಈ ವಿಡಿಯೋ ನಾನು ಡಿಲೀಟ್ ಮಾಡಲ್ಲ. ಬಿಕಾಸ್ ಆ ವಿಡಿಯೋ ಇಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿದ್ದೀನಿ ಅಂದರೆ ಮುಂಚೆ ನೋಡ್ಬೋದು 1-2-3 ಮೀಮ್ಸ್ ಆಗ್ತಿದೆ ಅಷ್ಟೇ. ಬಟ್ ಈ ವಿಡಿಯೋದಲ್ಲಿ ಜಾಸ್ತಿ ಎಫರ್ಟ್ಸ್ ಆಗಿದ್ದೀನಿ. ಎಂತಕ್ಕಂದರೆ ಫೈನಲಿ ಜಾಬ್ ಸಿಕ್ಕಿತ್ತು, ಪಾರ್ಟ್ ಟೈಮ್ ಜಾಬ್. ಬಟ್ ಇವಾಗ ಬೇರೆ ಎಲ್ಲಾದರೂ ನೋಡ್ತೀನಿ. ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಯಾವ ಥರ ಆಯ್ತಂತ ಇದು. ಆ್ಯಂಡ್ ಲಾಸ್ಟಲ್ಲಿ ನೀವು ಕಮೆಂಟ್ ಮಾಡಿ ನಾನು ತಪ್ಪಿದೆಯಾ ಇಲ್ವೋ ಅಂತ. ಬಟ್ ಆದರೂ ನನಗೆಲ್ಲೋ ಅನಿಸ್ತು ಆ ವಿಡಿಯೋ ಕ್ಲಿಪ್ಸ್ ಎಲ್ಲ ಡಿಲೀಟ್ ಮಾಡಬೇಕಂತ. ಸೊ ಎಲ್ಲ ಎಡಿಟ್ ಮಾಡಿದ್ದೀನಿ. ಇವಾಗ ವೇರ್ ಹೌಸ್ ಏನು ತೋರಿಸಿಲ್ಲ. ಬಟ್ ಈ ವಿಡಿಯೋ ನಾನು ಏನಕ್ಕಂದರೆ ಆಗ್ತಿರೋದು ಒಂದು ಫೀಡ್ಬ್ಯಾಕ್ ಥರ ಆಗುತ್ತೆ ನಿಮಗೂ ಅಂತ, ವ್ಯೂವರ್ಸ್ಗೂ ಸ್ವಲ್ಪ ನನಗೆ ಎಕ್ಸ್ಪೀರಿಯನ್ಸ್ ಆಗೈತೆ. ನಾನೇನೇನು ನನ್ನ ಜೊತೆ ಆಗಿದೆಯೋ ನಾನು ಅದೆಲ್ಲ ಶೇರ್ ಮಾಡಿರೋದು ಅಷ್ಟೇ ಫ್ರೆಂಡ್ಸ್. ಇವಾಗೂ ನಾನೇನು ಬ್ಯಾಡ್ ಹೇಳ್ತಿಲ್ಲ ಝೆಪ್ಟೋ ಕಂಪನಿ ಬಗ್ಗೆ, ಇಲ್ಲಾಂದರೆ ಝೆಪ್ಟೋ ವೇರ್ ಹೌಸ್ ಬಗ್ಗೆ. ಐ ಆಮ್ ಜಸ್ಟ್ ಟೆಲ್ಲಿಂಗ್, ದಟ್ಸ್ ಆಲ್. ಏನೇನು ನನ್ನ ಜೊತೆ ಆಗಿದೆ ರಾತ್ರಿ ನೈಟಲ್ಲಿ ಅದೇ ಹೇಳ್ತಿರೋದು. ಒಂದು ಕಾಲ್ ಬಂದಿತ್ತು ನನಗೆ, ಅದಕ್ಕೆ ಇದು ಎಕ್ಸ್ಟ್ರಾ ಕ್ಲಿಪ್ ಆಗ್ತಿರೋದು. ಹಾಂ, ವಿಡಿಯೋ ಹಿಡ್ದಿದ್ದು 3-4 ದಿವಸ ಆಯಿತು. ಅಪ್ಲೋಡ್ ಮಾಡಿದ್ದು ನಿನ್ನೆ ಬಂತು ನನಗಿದು ಕಾಲ್. ಸೊ ಆದರೂ ಝೆಪ್ಟೋ ವೇರ್ ಹೌಸ್ ಒಳಗಡೆ ಏನೋ ವೀಡಿಯೋ ಹಿಡಿಬೇಡ್ದಂತ ಎಲ್ಲೂ ನಾನು ನೋಟಿಸ್ ಎಂದು ಗೊತ್ತಿಲ್ಲ. ಅವ್ರು ಹೇಳಲೇ ಇಲ್ಲ ವೀಡಿಯೋ ಹಿಡಿಬೇಡ್ದಂತ. ಫೋನ್ ತೊಗೊಳ್ತಿದ್ರು ಓಕೆ, ಬಟ್ ವೀಡಿಯೋ ಹಿಡಿಬೇಡ್ದಂತ ಯಾವ ಪಾಲಿಸೀಸಲ್ಲೂ ಮೆನ್ಷನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲಾದರೂ ವೀಡಿಯೋ ಹಿಡಿಬೋದು. ಮತ್ತು ವ್ಲಾಗಿಂಗ್ ಫ್ರೆಂಡ್ಸ್, ಏನಕ್ಕೆ ನಾನು ವ್ಲಾಗಿಂಗ್ ಮಾಡ್ತಿರೋದು ಹಂಗಿದ್ರೆ? ನನ್ನ ಲೈಫ್ ಬಗ್ಗೆ ನಾನು ಹೇಳ್ತಿರೋದಷ್ಟೇ. ಅಲ್ಲೂ ಯಾರ ಫೇಸು ರಿವೀಲ್ ಮಾಡಿಲ್ಲ ನಾನು. ನಿಜ ಹೇಳ್ಬೇಕಂದ್ರೆ ಝೆಪ್ಟೋ ವೇರ್ ಹೌಸಲ್ಲೂ ನಾನು ಯಾರ ಫೇಸ್ ರಿವೀಲ್ ಮಾಡಿಲ್ಲ, ಏನೂ ತೋರಿಸಿಲ್ಲ. ಬಸ್ ನನ್ನ ಕೆಲಸ ನಾನೇನಿತ್ತು ಅದು ವೀಡಿಯೋನ ಹಿಡಿತಿದ್ದೆ. ನಾನು ಏನೇನು ಮಾಡ್ತೀನಿ, ಯಾವ ಥರ ನಾನು ದುಡಿತಿದ್ದೀನಿ ಅಷ್ಟೇ ತೋರಿಸಿದ್ದು. ಅದೇನಾದರೂ ತಪ್ಪಾ ಫ್ರೆಂಡ್ಸ್? ಒಂದು ಸತಿ ಕಮೆಂಟ್ ಮಾಡಿ. ಸೊ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು. ಏನು ಅಂದ್ಕೊಂಡ್ಬೇಡಿ ಫ್ರೆಂಡ್ಸ್, ಎಂತಕ್ಕಂದರೆ ನನಗೆ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಆ್ಯಂಡ್ ವೀಡಿಯೋನ ಫುಲ್ ನೋಡಿ. ನಿಜ ಇದರಲ್ಲಿ ಸ್ವಲ್ಪ ಎಡಿಟ್ ಮಾಡಿದ್ದೀನಿ. ಏನೇನು ಝೆಪ್ಟೋ ವೇರ್ ಹೌಸ್ ಒಳಗಡೆ ಹಾಕಿದ್ದೆ ವೀಡಿಯೋಸು ಅದೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗೇನು ಕಾಲ್ ಏನು ಬರಲ್ಲ ಅನಿಸುತ್ತೆ ನನಗೆ, ಏನಕ್ಕಂದರೆ ನಾನು ವೇರ್ ಹೌಸ್ ಏನು ತೋರಿಸಿಲ್ಲ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ವೀಡಿಯೋನ ಎಂಜಾಯ್ ಮಾಡಿ. ಆ್ಯಂಡ್ ಈ ಥರನೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ನಾನು ಏನೇನಾಗುತ್ತೆ ಇವಾಗ ತನಕ ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ವ್ಲಾಗಿಂಗಲ್ಲಿ. ಇದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಥ್ಯಾಂಕ್ ಯು. ಸೊ ವೀಡಿಯೋನ ಫುಲ್ ತನಕ ನೋಡಿ ಫ್ರೆಂಡ್ಸ್. ನಾವು ಹೋಗ್ತಿದ್ದೀವಿ, ನಾನು ಆ್ಯಂಡ್ ನನ್ನ ಫ್ರೆಂಡು ಹೋಗ್ತಿದ್ದೀವಿ ಪಾರ್ಟ್ ಟೈಮ್ ಜಾಬ್ ಹುಡ್ಕೋಕ್ಕೆ. ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ ಹುಡ್ಕೋದು ಒಂದು ಬಿಗ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ಬೆಂಗಳೂರಲ್ಲಿ ಪಾರ್ಟ್ ಟೈಮ್ ಜಾಬ್ ಹುಡ್ಕೋಕ್ಕೆ ಎಷ್ಟು ಕಷ್ಟ ಆಯಿತು ಫ್ರೆಂಡ್ಸ್.
ಓಕೆ, ಇವಾಗ ಇವಾಗ 5th ಜನವರಿಯಿಂದ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗ್ತೈತೆ. ಸೊ ಆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಾನು ಏನಾದರೂ ಪಾರ್ಟ್ ಟೈಮ್ ಜಾಬ್ ಹುಡುಕಿದ್ರೆ ಸ್ವಲ್ಪ ಮನೇಲಿ ಎಲ್ಲ ಮನೆಗೆ ಬಂದಮೇಲೆ ಬೋರೆ ಆಗ್ತೀನಿ ಮನೇಲಿ. ಸೊ ಅದಕ್ಕೆ ಸ್ವಲ್ಪ तू समझा? हाँ नहीं तू समझा नहीं. ಪಾರ್ಟ್ ಟೈಮ್ ಜಾಬ್ ಹೋಗಿದ್ರೆ ಸ್ವಲ್ಪ ಆಗುತ್ತೆ ಬೆನಿಫಿಟ್. ಆ್ಯಂಡ್ ಆಲ್ಸೋ ನಾವು ಹೋಗ್ತಿರೋದು, ನಾನು ಮತ್ತು ನನ್ನ ಫ್ರೆಂಡು ತ್ರಿಷಿತ್ ಇಬ್ಬರು ಹೋಗ್ತಿದ್ದೀವಿ ಪಾರ್ಟ್ ಟೈಮ್ ಜಾಬ್. ಎಲ್ಲಿ ಅದು ಬೇರೆ. ಫಸ್ಟ್ ಹೋಗ್ತಿದ್ದೀವಿ ಡಿಮಾರ್ಟ್ ಆ್ಯಂಡ್ ಜೆಪ್ಟೋ ವೇರ್ ಹೌಸ್. ಅದು ಎರಡೂ ಆಗಿಲ್ಲ ಅಂದರೆ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಮತ್ತೆ ಐತೆ. ಪ್ಲ್ಯಾನ್ ಸಿ ಸ್ವಿಗ್ಗಿ ಇನ್ಸ್ಟಾಮಾರ್ಟು. ಪ್ಲ್ಯಾನ್ ಡಿ ಏನು KFC ದಲ್ಲಿ ವೇಟ್ ಆಯ್ತಾ. ಸೊ ಇಷ್ಟೊಂದು ಐತೆ ಪ್ಲ್ಯಾನ್ಸು. ಇವಾಗ ಫಸ್ಟು ನಾನು ತ್ರಿಷಿತ್ ಮನೆಗೆ ಹೋಗೋಣ. ಗಾಡಿ ತಗೊಂಡು ಹೋಗ್ತಿದ್ದೀನಿ, ನನ್ನದೇ ಗಾಡಿ. ನಮ್ಮಪ್ಪ ಗಾಡಿ ಕೆಲಸ ಹೋಗ್ತಾರೆ ನಮ್ಮಪ್ಪ. ಸೊ ಫಸ್ಟ್ ಅಲ್ಲಿ ಹೋಗೋಣ. ಫಸ್ಟ್ ಎಲ್ಲಿ ಹೋಗಬೇಕು ನನಗೂ ಗೊತ್ತಿಲ್ಲ. ಆ್ಯಂಡ್ ಅವನ ಜೊತೆ ಡಿಸ್ಕಸ್ ಮಾಡಿ, ಊರಲ್ಲಿದ್ದವಾಗನೇ ಎಲ್ಲ ಅವನು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾನೆ. ನಾನು ಊರಲ್ಲಿದ್ದೆ ತಾನೇ ಆವಾಗ. ಇಬ್ಬರು ಸೇರ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡೋಣ ಅಂತ, ನಾನು ಮತ್ತು ತ್ರಿಷಿತ್. ಸೊ ಇವಾಗ ತನಕ ಐ ಥಿಂಕ್ ಅವನ್ನ ತೋರಿಸಿಲ್ಲ ವ್ಲಾಗಲ್ಲಿ. ಒಂದು ಸತಿ ತೋರಿಸಿದ್ದೆ. ಓಕೆ, ಇವಾಗ ಹೋಗ್ತಿದ್ದೀನಿ ಅವನ ಮನೆಗೆ. ಹೋಗೋಣ ಫಸ್ಟು. ಸೊ ಜಾಸ್ತಿ ದಿವಸ ಆದಮೇಲೆ ಬೆಂಗಳೂರ್ದು ವ್ಲಾಗು ಹಿಡಿತಿರೋದು. ಎಲ್ಲ ವಿಲೇಜ್ ವೈಬ್ಸು ಎಂಡ್ ಆಗಿಬಿಡ್ತು ಇವತ್ತಿಗೆ. ಆ್ಯಂಡ್ ಬೆಂಗಳೂರಿಗೆ ಬಂದು ಇದು ನನ್ನ ಫಸ್ಟ್ ವ್ಲಾಗ್ ಅನಿಸುತ್ತೆ. ಹೋಗೋಣ. ಆ್ಯಂಡ್ ನನ್ನ ಗಾಡಿನ ಎಷ್ಟು ಮಿಸ್ ಮಾಡಿದ್ದೀನಿ ಅಂದರೆ ಇವತ್ತೇ ಓಡಿಸ್ತಿರೋದು. ಆ್ಯಂಡ್ ಇವತ್ತಿಂದ ಡೈಲಿ ಹಾಕ್ತೀನಿ ಫ್ರೆಂಡ್ಸ್ ವೀಡಿಯೋಸ್, ಬ್ಲಾಗ್ನ. ಆ್ಯಂಡ್ ಎಂಡ್ ತನಕ ನೋಡಿ. ಇದ್ದೇ ಇದ್ರದ್ದು ಪ್ರಾಬ್ಲಮ್ಮು. ಏನಮ್ಮ ನಿನಗೆ ಬ್ಯಾಟ್ರಿ ಎಷ್ಟು ಸತಿ ಹಾಕ್ಸಿದ್ರು ಇಷ್ಟು ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ ಅಷ್ಟೇ. ಇದಕ್ಕೆ ಆನೇ ಆಗಲ್ಲ ಅನಿಸುತ್ತೆ. ಓಕೆ ಇಂಟ್ರೆಸ್ಟ್ ಆಗ್ಬಿಟ್ಟಿದ್ದೀನಿ. ಒಂದೇ ಕಿಕ್ ಸಾಕಿದ್ದಕ್ಕೆ ತಾನೇ. ಏನಿದ್ರು ಥಿಂಕ್ ಬೇಕು, ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಹೋಗೋಣ ಮತ್ತೆ ಸ್ಟಾರ್ಟ್. ಪ್ಲೀಸ್ ಆಫ್ ಆಗಬೇಡ. ಪೆಟ್ರೋಲು ಗೊತ್ತಿಲ್ಲ ಎಷ್ಟಾಯ್ತಂತ. ಕೈ ಕೊಟ್ಬೇಡ ಪ್ಲೀಸ್, ಕೈ ಕೊಟ್ಬೇಡಮ್ಮ. 2000 years later. ಫ್ರೆಂಡ್ಸ್, ಇವಾಗ ಜಸ್ಟು ನನ್ನ ಫ್ರೆಂಡ್ ಮನೆಗೆ ಬರ್ತಿದ್ದೀನಿ. ಆ್ಯಂಡ್ ಅವ್ನು ಬರ್ತಿದ್ದಾನೆ. ಇಬ್ಬರು ಹೋಗ್ತಿದ್ದೀವಿ ಇವಾಗ. ಫಸ್ಟ್ ಎಲ್ಲಿ ಹೋಗಿದ್ದೋ ಇನ್ನೂ ಡಿಸೈಡ್ ಮಾಡಿದ್ವಿ. ಕೆಳಗಡೆ ಹೋಗ್ತಾ ಡಿಸೈಡ್ ಮಾಡ್ತೀವಿ. ಅವನ ಮನೆ 3rd ಫ್ಲೋರಲ್ಲಿ. ಸೊ ಫಸ್ಟ್ ಇವಾಗ ಡಿಸೈಡ್ ಮಾಡೋಣ ಎಲ್ಲಿ ಹೋಗ್ಬೇಕು. ಶಿವನೇ ತ್ರಿಷಿತ್, ಹಾಯ್ ಬಲ್ಬೆ. ಇಂಟ್ರೊಡಕ್ಷನ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. अच्छा तो इससे ये करना पड़ेगा किकर. बिना किकर के मेरी गाड़ी ऑन नहीं होती. नहीं वे फर्स्ट स्टार्ट डालना पड़ेगा. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. हाँ वही वाला. ಆ್ಯಂಡ್ ಫ್ರೆಂಡ್ಸ್, ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ತಿದ್ದೀವಿ. ಫಸ್ಟ್ ಜೆಪ್ಟೋಗೆ ಹೋಗೋಣ, ಜೆಪ್ಟೋ ವೇರ್ ಹೌಸ್ಗೆ. ಇವಾಗ ಪೆಟ್ರೋಲ್ ಹಾಕ್ಸ್ಬಿಟ್ಟಿದ್ದೀವಿ 150. ಇವನೇ ಹಾಕ್ಸಿದ್ದು, ಅದು ಬೇರೆ ತ್ರಿಷಿತೆ. ಸೊ ಇವಾಗ ಮತ್ತೆ ಆನ್ ಮಾಡ್ತಿದ್ದೀವಿ. ಸೊ 150 ಪೆಟ್ರೋಲ್ ಹಾಕ್ಸಿ ಇವಾಗ ಡೈರೆಕ್ಟು ಜೆಪ್ಟೋ ವೇರ್ ಹೌಸ್ ಹತ್ರ ಹೋಗ್ತೀವಿ. ನಡಿ ಫ್ರೆಂಡ್ಸ್, ಹೋಗೋಣ. ಲೆಟ್ಸ್ ಬಿಗಿನ್ ದ ಜರ್ನಿ. ಫ್ರೆಂಡ್ಸ್, ಇವಾಗ ಜಸ್ಟ್ ನಾವು ಬಟ್ಟಿಗೆರೆ ಬಂದಿದ್ದೀವಿ. ಆ್ಯಂಡ್ ಅಲ್ಲೊಂದು ಪಿಜ್ಜಾ ಹಟ್ ಮತ್ತೆ ಹಾಗೆ ಒಂದು KFC ಐತೆ. ಸೊ ಅಲ್ಲಿ ನೋಡೋಣ ಹುಡ್ಗಕ್ಕೆ. ಮೇನ್ ರೋಡ್ ಹತ್ರ ಇದ್ದೀವಿ, ಅಲ್ಲಿ ಹಿಡಿತೀನಿ ವಿಡಿಯೋ. ಸೊ ಫಸ್ಟ್ ಪಿಜ್ಜಾ ಹಟ್ ಹತ್ರ ಹೋಗ್ತಿದ್ದೀವಿ ಕೆಳಕ್ಕೆ. ಲೆಟ್ಸ್ ಟ್ರೈ.
A few moments later. ಫ್ರೆಂಡ್ಸ್ ಹೋಗಿದ್ದೆ ಇಲ್ಲ ಅಂದ್ಬಿಟ್ರು, ಡೈರೆಕ್ಟ್ ಇಲ್ಲ ಅಂದ್ಬಿಟ್ರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫಸ್ಟ್ ಟ್ರೈ ಕ್ಯಾನ್ಸಲ್ ಆಗೋಯ್ತು. ನೋಡೋಣ, ಇನ್ನೂ ಜಾಸ್ತಿ ಆಪ್ಷನ್ ಐತೆ. ಪ್ಲ್ಯಾನ್ ಎ ವರ್ಕ್ ಆಗಿಲ್ಲ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, ಪ್ಲ್ಯಾನ್ ಡಿನೂ ಐತೆ. ಪಿಜ್ಜಾ ಹಟ್ ಇಲ್ಲ. ಓಕೆ, ಇವಾಗ ನೆಕ್ಸ್ಟ್ KFC ಹತ್ರ ಹೋಗ್ತಿದ್ದೀವಿ. ಇಲ್ಲೇ ಇರೋದು KFCನೂ. ಸೊ ಫಸ್ಟ್ ಹೋಗೋಣ. ಸೆಕೆಂಡ್ ಆಪ್ಷನ್ ಬಂದಿದ್ದೀವಿ KFC ಹತ್ರ. ಆಜಾ ಪೂಜ್ತೇನೆ. 2000 years later. ಸೊ ಇದು ಸಕ್ಸಸ್ ಆಗಿಲ್ಲ. ಇಲ್ಲೂ ಇಲ್ವಂತೆ ವೇಕೆನ್ಸೀಸ್. ನೋ ಪ್ರಾಬ್ಲಮ್, ನೆಕ್ಸ್ಟ್ ಟ್ರೈ ಮಾಡೋಣ. ಇಲ್ಲೂ ವೇಕೆನ್ಸೀಸ್ ಇಲ್ಲ KFCದಲ್ಲಿ. ಟ್ರೈ ಮಾಡಿದ್ವಿ, ಕೇಳಿದ್ರು ಅವರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇವಾಗ ನೆಕ್ಸ್ಟ್ ಬ್ಲಿಂಕಿಟ್ ಹುಡುಕ್ತಿದ್ವಿ. ಫ್ರೆಂಡ್ಸ್, ಇವಾಗ ಅಲ್ಲಿಂದ ಹೋಗಿ ಬಂದ್ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಹೋಗ್ತಿರೋದು ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಹತ್ರ. ಇನ್ನೊಂದು ಐತಲ್ಲಿ 2. ಒಂದು ಪಿಜ್ಜಾ ಹಟ್ಟಲ್ಲೂ ಕ್ಯಾನ್ಸಲ್ ಆಯಿತು, ಇನ್ನೊಂದು KFCದಲ್ಲೂ ಕ್ಯಾನ್ಸಲ್ ಆಯಿತು. हाँ उधर है एक, मुझे पता है. वहाँ पे आई थिंक एक बार भी नहीं गया, लेकिन बहुत सारी गाड़ियाँ जाते हैं उधर स्विगी वालों के. ಸೊ ಇವಾಗ ನೆಕ್ಸ್ಟು ನನಗೊಂದು ರೂಟ್ ಗೊತ್ತು ಸ್ವಿಗ್ಗಿದು, ವೇರ್ ಹೌಸ್. ಸೊ ಅಲ್ಲಿ ಹೋಗ್ತೀವಿ. ಇನ್ಸ್ಟಾಮಾರ್ಟ್ ಅದು ಸಿಕ್ಕಿದ್ರೆ ಇಲ್ಲದ್ದು, ಇಲ್ಲಾಂದರೆ ಇನ್ನೂ ಐತೆ ಆಪ್ಷನ್ಸ್ ಜಾಸ್ತಿ. ಏನು ಬೆಂಗಳೂರಲ್ಲಿ ಇಲ್ವಾ ಆಪ್ಷನ್ಸು? ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಸೊ ಫ್ರೆಂಡ್ಸ್, ಇಲ್ಲೊಂದು ಇನ್ಸ್ಟಾಮಾರ್ಟ್ ಸಿಕ್ಕಿದೆ ಬ್ಲಿಂಕಿಟ್ಟು. ನಾನು ಹೇಳ್ದಲ್ಲ ಅದೇ. ಸೊ ಇವಾಗ ಅಲ್ಲಿ ಒಳಗಡೆ ಕೇಳ್ತೀವಿ ಫಸ್ಟು, ನೋಡೋಣ ಏನು ಹೇಳ್ತಾರೋ. ಫ್ರೆಂಡ್ಸ್, 2 ಕಡೆನೂ ಇಲ್ಲ. ಅಲ್ಲೊಂದು ಬ್ಲಿಂಕಿಟ್ ಐತೆ, ಇಲ್ಲೊಂದು ಸ್ವಿಗ್ಗಿ, ಇನ್ಸ್ಟಾಮಾರ್ಟ್. 2ಅಲ್ಲೂ ಇಲ್ಲ ವೇಕೆನ್ಸೀಸ್. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. हाँ पे वही है. नहीं, उसे ना बहुत सारी चाबियां लगेंगी. तू समझा? हाँ. नहीं, तू समझा नहीं. ಸೊ ಇವಾಗ ನೆಕ್ಸ್ಟ್ ಆಪ್ಷನ್ ಐತೆ, ಜಾಸ್ತಿ ಆಪ್ಷನ್ಸ್ ಇನ್ನೂ ಐತೆ. ಸೊ ನೋಡೋಣ. ಇಲ್ಲೂ ಇಲ್ಲ. 2 ಕಡೆ ಇಲ್ಲಿ ಇದ್ದಿದ್ದು 2 ವೇರ್ ಹೌಸು, 2ಅಲ್ಲೂ ಇಲ್ಲ. ಏನು ಮಾಡೋಣ? ಏನು ಡಿಲಿವರಿ ಕರೆಗ डिलीवरी बिल्कुल नहीं हो पाएगा वे ये गाड़ी में. ಇವ್ನು ಹೇಳ್ತಿದ್ದ ನನ್ನ ಗಾಡಿದಲ್ಲಿ ಡೆಲಿವರಿ ಆಗುತ್ತಾ ಅಂತ. ಯಾವ ಇವೆಲ್ಲ ಸುತ್ತಾವೆ ಬಿಡೋದಿಲ್ಲ ಅಂತವೆ. ಹಾಂ. ಸೊ ನೋಡೋಣ, ಇನ್ನೂ ಐತೆ ಜಾಸ್ತಿ ಆಪ್ಷನ್ಸು. त्रिशित क्या बोलेगा वे, हो पाएगा क्या? जान लगा देंगे. जान लगा देंगे. हाँ, फुल फ्लेजेड ऑप्शन है ना. हाँ एक तो है 100% ಆಪ್ಷನ್. ಇನ್ನೂ ಡಿಮೋಟ್ ಹೋಗಿಲ್ಲ. ಡಿಮೋಟ್ ಹೋಗ್ತೀವಿ. ಅಲ್ಲಿ ಡಿಮೋಟ್ ಹೋಗ್ಬೇಕಂದ್ರೆ ಒಂದೇ ಪ್ರಾಬ್ಲಮ್ಮು, ಅಲ್ಲಿ ಮ್ಯಾನೇಜರ್ ನೈಟಲ್ಲಿ ಬರ್ತಾರೆ. ಸೊ ಇವಾಗ ಏನಾದರೂ ಸಿಕ್ಕಿಲ್ಲ ಅಂದರೆ ನೈಟಲ್ಲಿ ಹೋಗೋಣ ಒಂದು ಸತಿ ಟ್ರೈ ಮಾಡಿ. ಡಿಮೋಟಲ್ಲಿ ಪಕ್ಕಾ ಸಿಗುತ್ತೆ 100%. ಎಂತಕ್ಕಂದರೆ ಅಲ್ಲಿ ಐತೆ ವೇಕೆನ್ಸೀಸ್. ಲಾಸ್ಟ್ ಟೈಮ್ ಕೇಳಿದ್ವಿ ವೇಕೆನ್ಸೀಸ್ಗೆ, ಬಟ್ ಅವಾಗ ಹೋಗೋಕ್ಕೆ ಮನಸ್ಸಿದ್ದಿಲ್ಲ. ವಿಷಯ ಅಯ್ಯಯ್ಯೋ ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂ. ಆ್ಯಂಡ್ ಇವಾಗ ಮನಸ್ಸೈತೆ, ಅದಕ್ಕೆ ಹೋಗ್ತಿದ್ದೀವಿ. ಇವಾಗ ಬ್ಲಿಂಕಿಟ್ ಇನ್ನೊಂದು ಟ್ರೈ ಮಾಡ್ತೀವಿ ಬೇರೆ ಕಡೆ ಲೊಕೇಶನ್. ಸೊ यहाँ से ना तो राइट ले और सीधा चल पड़िದೆ. ಸೊ ಫ್ರೆಂಡ್ಸ್, ಇವಾಗ ಅಲ್ಲಿ ಲಾಸ್ಟ್ ಟೈಮ್ ನಾನು ವರ್ಕ್ ಮಾಡಿದ್ದೆ ಅದೇ ವೇರ್ ಹೌಸ್ಗೆ ಹೋಗಿದ್ದೆ. ಲೈಕ್ ಡಿಗ್ರಿ ಸ್ಟಾರ್ಟ್ ಆಗೋ ಮುಂಚೆ ಹೋಗಿದ್ದೆ. ಒಂದು 2 ಮಂತ್ಸ್ ಹೋಗಿದ್ದೆ. ಫುಲ್ಲು 2 ಮಂತ್ಸ್ ಸ್ಯಾಲ್ರಿ ತೊಗೊಂಡು ಮತ್ತೆ ಬಂದ್ಬಿಟ್ಟಿದ್ದೆ. ಇವಾಗ ನೋಡಿದ್ರೆ ಅವರು ಸೇರ್ಕೊ ಅಂತಿದ್ದಾರೆ. ಹಾಂ. ಸೊ ಇವಾಗ ಅಲ್ಲಿ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಬೇಕಂತೆ. ನಾವು ಅಲ್ಲಿ ಫುಲ್ ಟೈಮ್ ಏನೋ ಐತೆ, ವೇಕೆನ್ಸೀಸ್ ಐತೆ ಫುಲ್ ಟೈಮ್ಗೆ, ಬಟ್ ಪಾರ್ಟ್ ಟೈಮ್ ಬೇಕು. ಸೊ ಇವಾಗ ಒಂದು ಕಡೆ ಸಿಕ್ಕೈತೆ, ಆದರೆ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಬೇಕು. ಅದು ನಾನು ಜೆಪ್ಟೋ ಮೊದಲು ವರ್ಕ್ ಮಾಡ್ತಿದ್ದೆ. 1-2 ಮಂತ್ಸ್ ವರ್ಕ್ ಮಾಡಿದ್ದೆ, ಹೇಳಿದ್ನಲ್ಲ. ಆ್ಯಂಡ್ ಇವಾಗ ಅಲ್ಲಿ ಜಾಯಿನ್ ಆಗಬೇಕಂದ್ರೆ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಬೇಕು. ಸೊ ಇವಾಗ ಬಂದಿದ್ದೀವಿ ಅಲ್ಲ, ಅದಕ್ಕೆ ಫಸ್ಟ್ ಜಿಮ್ಮು ನೋಡ್ಕೊಳ್ಳೋಣ ಅಂತ. ಜಿಮ್ಮಲ್ಲಿ ಇಲ್ಲೊಂದು ಐತೆ, ನೋಡೋಣ, ಕೇಳ್ಕೊಂಡು ಹೋಗೋಣ ಎಷ್ಟಾಗುತ್ತೆ ಜಿಮ್ಮಿಗೆ ಅಂತ ಬಂದಿದ್ದೀವಿ. ಸೊ ನೋಡಿದ್ವಿ ಅಲ್ಲಿ. ಹಾಂ. ಆ್ಯಂಡ್ ಅಲ್ಲಿ ನೋಡಿದ್ರೆ ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ದಾರೆ ಅವರು. ಹಾಂ. ಸೊ ಇಲ್ಲೇನು ಅಷ್ಟು ಇದಿಲ್ಲ, ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ದಾರೆ. ಲೈಕ್ ಮಂತ್ಲಿ 8. ಹಾಂ, ಬಟ್ ಪ್ರೈಸು ಕರೆಕ್ಟಾಗಿ ಐತೆ, ಬಟ್ ವರ್ತ್ ಇಟ್ ಇಲ್ಲ ಅದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ.
ಅಷ್ಟೇನು ಚೆನ್ನಾಗಿಲ್ಲ ಆ ಪ್ರೈಸ್ ರೇಂಜ್ಗೆ. ಸೊ ಇವಾಗ ಮತ್ತೆ ಹೋಗ್ತಿದ್ದೀವಿ, ಬೇರೆ ಕಡೆನೂ ಐತೆ, ಎಲ್ಲ ಇವತ್ತು ತಿರುಗಾಡೋದೇ ಆಗೋಯ್ತು. ಸೊ ಒಂದು ಕಡೆ ಸಿಕ್ತು ಝೆಪ್ಟೋದಲ್ಲಿ, ನಾನು ವರ್ಕ್ ಮಾಡಿದ್ದೆ ಲಾಸ್ಟ್ ಟೈಮ್. ನಾಳೆ ಮ್ಯಾನೇಜರ್ ಬರ್ತಿದ್ದಾರೆ, ನಾಳೆ 1 o'clock ಆದಮೇಲೆ ಆಫ್ಟರ್ನೂನು. ಅವಾಗ ಹೋಗಿ ಒಂದು ಸತಿ ಕೇಳೋಣ ಫ್ರೀ ಸ್ಲಾಟ್ಸ್ಗೆ. ಎಂತಕ್ಕಂದರೆ ಅಲ್ಲಿ ಆಪ್ಷನ್ಸೇ ತೋರಿಸ್ತಿಲ್ಲ, ಲಿಟ್ರಲಿ ಝೀರೋ ಫ್ರೀ ಸ್ಲಾಟ್ಸ್ ಅಂತ ಐತೆ. ಐ ಥಿಂಕ್ ಲಾಕ್ ಏನೋ ಮಾಡಿದ್ದಾರೆ ಮ್ಯಾನೇಜರು, ಅದೇ ಕೇಳೋಣ ಅವನ್ನ ಫಸ್ಟ್ ಹೋಗಿ. One eternity later. ನಲ್ಲಿ ಫ್ರೆಂಡ್ಸ್ ಲಿಟ್ರಲಿ ಎಷ್ಟು ಖುಷಿ ಆಗ್ತೈತೆ ಅಂದರೆ ಸ್ಲಾಟ್ಸ್ ಬುಕ್ ಮಾಡೋ ಆಪ್ಷನ್ ಬಂದ್ಬಿಡ್ತು ನನಗೆ. ಆ್ಯಂಡ್ ಸ್ಲಾಟ್ಸು ಐತೆ ಇವತ್ತು 7 o'clock ನೈಟ್ 11 o'clock ತನಕ 4 hours ಸ್ಲಾಟ್ ಬುಕ್ ಮಾಡಿದ್ದೀನಿ. ಎಸ್, ಇವತ್ತು ಟ್ರೈ ಮಾಡಿದೆ, ಇವತ್ತೇ ಸಿಗ್ಬಿಡ್ತು. ಇದು ಪ್ಲ್ಯಾನ್ ABCD ಇಷ್ಟಿತ್ತು. ಇವತ್ತು ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿ ಹೋಗಿದ್ದೆ ನಾನು. ಕರೆಕ್ಟೇ, ಬೆಂಗಳೂರಲ್ಲಿ ಒಂದಲ್ಲ ಎರಡಲ್ಲ 4 ಆಪ್ಷನ್ ಐತೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಆ್ಯಂಡ್ ನಾನು ಹೋಗಿದ್ದೆ ತಾನೇ ಫ್ರೆಂಡ್ಸ್, ಅಲ್ಲೇ 2 months ಕೆಲಸ ಮಾಡಿದ್ದೆ, ಅಲ್ಲೇ ಸಿಕ್ತು ವರ್ಕು. ಝೆಪ್ಟೋ ವೇರ್ ಹೌಸು, ಝೆಪ್ಟೋದಲ್ಲಿ ಸಿಕ್ಕಿದ್ದು. ಬ್ಲಿಂಕಿಟು ಸಿಕ್ಕಿಲ್ಲ, ಮತ್ತೇನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೂ ಸಿಕ್ಕಿಲ್ಲ. ಲಾಸ್ಟಲ್ಲಿ ಝೆಪ್ಟೋದಲ್ಲೇ ಸಿಕ್ತು. ಇವಾಗ ಸ್ವಲ್ಪ ವಾಸನೆ ಖುಷಿಯಾಗಿದೆ. ಓಕೆ, ಆ್ಯಂಡ್ ಇವಾಗ ಬುಕ್ ಮಾಡ್ಕೊಂಡಿದ್ದೀನಿ ಫ್ರೀ ಸ್ಲಾಟ್ಸ್. ಅದು ಫ್ರೀಯಾಗಿ ಬುಕ್ ಮಾಡ್ಕೊಂಡೋದು 2 hours ಸ್ಲಾಟ್ ಇರುತ್ತೆ. ಅಲ್ಲಿ ಹೋಗಿ ಪಿಕ್ಕಿಂಗ್ ಪ್ಯಾಕಿಂಗ್ ಮಾಡಬೇಕು. 4 hours ಬುಕ್ ಮಾಡಿದ್ದೀನಿ ನಾನು. ಅದು ಬೇರೆ ಎಕ್ಸ್ಪೀರಿಯನ್ಸ್ ಐತೆ ನನಗೆ, ಚೆನ್ನಾಗೇ ಮಾಡ್ತೀನಿ. ಸೊ ಇವತ್ತು 7 o'clock ಹೋಗ್ತಿದ್ದೀನಿ. ಇವಾಗ ಟೈಮು 6 o'clock ಆಗ್ತೈತೆ, ಇನ್ನೂ 1 hour ಐತೆ. ಆ್ಯಂಡ್ ನಾಳೆದು ಬುಕ್ ಮಾಡಿದ್ದೀನಿ. ನಾಳೆ ಸಂಡೇ ಅಲ್ಲ, ನಾಳೆ ಜಾಸ್ತಿ ಸ್ಲಾಟ್ಸ್ ಐತೆ, ಒಂದಲ್ಲ ಎರಡಲ್ಲ, ಟೋಟಲ್ 5 ಸ್ಲಾಟ್ಸನ್ನು ಬುಕ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದು ಶಾಟು, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದು ಶಾಟು, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದು ಶಾಟು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಫುಲ್ಲು ಎಂತಕ್ಕಂದರೆ 4 hours ನಾನು ಅಲ್ಲಿ ಓಡಾಡಬೇಕು ಫುಲ್ ಝೆಪ್ಟೋ ವೇರ್ ಹೌಸ್. ಇವತ್ತು ಫುಲ್ ರಿವ್ಯೂ ತೋರಿಸ್ತೀನಿ ಫ್ರೆಂಡ್ಸ್. ಸೊ ನೈಸ್. A few moments later. ಫ್ರೆಂಡ್ಸ್ ಇವಾಗ ಟೈಮ್ ಆಗೋಯ್ತು, 7 o'clock ಆಗಕ್ಕೆ ಹೋಗ್ತೈತೆ. ಇಲ್ಲ, ಬಟ್ 7 o'clock ಅಲ್ಲ, 6:45 ಆಗ್ತೈತೆ. ಹೋಗೋಕ್ಕೆ ಒಂದು 45 minutes ಆಗುತ್ತೆ ಐ ಥಿಂಕ್. ಸೊ ಶೂಸ್ ಹಾಕ್ಕೊಡೋದು, ಚಪ್ಪಲಿ ಹಾಕ್ಕೊಡೋದು ಅರ್ಥ ಆಗ್ತಿಲ್ಲ. ಶೂಸ್ ಹಾಕ್ಕೊಡೋಣ ಬೆಸ್ಟ್. ಸೊ ಚಪ್ಪಲಿ ಬೇಡ, ಶೂಸ್ ಹಾಕೋಣ. ಎಂತಕ್ಕಂದರೆ ಅಲ್ಲಿ ಕೋಲ್ಡ್ ಲೊಕೇಶನ್ ಬೇರೆ ಐತೆ. ಲಾಸ್ಟ್ ಟೈಮು ನಾನು ವರ್ಕ್ ಮಾಡಿದೆ ತಾನೇ, ಆವಾಗ ನಾನು ಬ್ಲಾಗಿಂಗ್ ಚಾನಲ್ ಓಪನ್ನೇ ಮಾಡಿದ್ದಿಲ್ಲ. ಲಿಟ್ರಲಿ ಹೇಳ್ಬೇಕಂದ್ರೆ ಆವಾಗ ಯೂಟ್ಯೂಬ್ ಚಾನಲ್ ಇದ್ದಿಲ್ಲ ನನಗೆ. ಲಾಸ್ಟ್ ಟೈಮ್ ಕೆಲಸ ಮಾಡೋಕ್ಕೆ ಹೋಗಿದ್ದಾಗ ಜಾಸ್ತಿ ಹೊತ್ತಾಯಿತು. ಮತ್ತೆ ಹೋಗ್ತಿದ್ದೀನಿ. ಸ್ಲಾಟ್ಸ್ ಬುಕ್ ಮಾಡ್ಕೊಂಡು 2 hours 2 ಸ್ಲಾಟ್ ಬುಕ್ ಮಾಡಿದ್ದೀನಿ ಫಸ್ಟ್ ಡೇ. ಇವತ್ತು ಈಗ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ, ಇವತ್ತೇ ಸಿಕ್ಬಿಡ್ತು ಹೆಂಗೋ. ಓಕೆ, ಅಲ್ಲೋಗಿ ಇವತ್ತೇ ಲಾಗಿನ್ ಆಗಬೇಕು. ಸೊ ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಫುಲ್ಲು ಡೀಟೇಲ್ಡ್ ವಿಡಿಯೋ ಬೇಕಂದರೆ ನಿಮಗೂ ಯಾವ ಥರ ನಾನು ಸ್ಲಾಟ್ಸ್ ಬುಕ್ ಮಾಡಿಕೊಂಡೆ, ಯಾವ ಥರ ಆ್ಯಪ್ ಡೌನ್ಲೋಡ್ ಮಾಡಿ ಇದು ಮಾಡಿದೆ ಎಲ್ಲ ಒಂದು ಸತಿ ಕಮೆಂಟ್ ಮಾಡಿ. ನಾನು ಬೇಕಾದರೆ ಫುಲ್ ಡೀಟೇಲ್ಡ್ ವಿಡಿಯೋ ನಾಳೆ ಇಲ್ಲಾಂದರೆ ಯಾವತ್ತಾದರೂ ನಿಮಗೆ ಬೇಕಂದರೆ ನಾನು ಹಾಕ್ತೀನಿ. ಯಾವ ಥರ ಸ್ಲಾಟ್ಸ್ ಬುಕ್ ಮಾಡೋದು ಆ್ಯಂಡ್ ಯಾವ ಥರ ಹೋಗೋದೇ ಬೇಡ, ಇಲ್ಲಿಂದನೇ ಡೈರೆಕ್ಟ್ ಬುಕ್ ಮಾಡ್ಕೊಂಡು ನೀವು ಡೈರೆಕ್ಟೇ ಹೋಗ್ಬೋದು. ಸೊ ಆ್ಯಂಡ್ ಇವಾಗ ಹೋಗೋಣ. ನಾನು ಇವಾಗ ಟೈಮ್ 6:45 ಆಗ್ತೈತೆ. ಫ್ರೆಂಡ್ಸ್, ತ್ರಿಷಿತ್ ಹೇಳ್ದೆ ತಾನೇ, ತ್ರಿಷಿತ್ ಅವನು ಬಂದಿದ್ದ ತಾನೇ. ಅವನು ಏನು ಮಾಡಿದಾನಂದರೆ BTMದು ಲೊಕೇಶನ್ ಆಗಿಬಿಟ್ಟಿದ್ದ. ಅದಕ್ಕೆ ಅವನು ಏನೋ ಪ್ರಾಬ್ಲಮ್ ಆಗಿದೆ. ನಾನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕಿ. ಸೊ ಅದು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅವನದು ಮೇನ್ ಅವನೇ ಹೆಲ್ಪ್ ಮಾಡಿದ್ದು ಮೇನ್ ಜಾಸ್ತಿ ಅಂದರೆ ಅದಕ್ಕೆ. ಸೊ ಫಸ್ಟ್ ಒಂದು ಕ್ಲಿಯರ್ ಮಾಡೋಣ. ಇವತ್ತು ಹೋಗ್ತೀನಿ ನಾನು, ನಾಳೆ ಮ್ಯಾನೇಜರ್ ಬರ್ತಾನೆ, ನಾವಿಬ್ಬರು ಮತ್ತೆ ಹೋಗ್ತೀವಿ. ನಾಳೆ ಹೋಗಿ ಮ್ಯಾನೇಜರ್ ಜೊತೆ ಡಿಸ್ಕಸ್ ಮಾಡ್ತೀವಿ ಲೊಕೇಶನ್ ಯಾವ ಥರ ಚೇಂಜ್ ಮಾಡೋದು ಅಂತ. ಸೊ ಇವಾಗ ಜಸ್ಟು ಚೆಕಿಂಗ್ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ಆ್ಯಂಡ್ 4 hours ಕೆಲಸ ಆಗೋಯ್ತು. ಸೊ ಅರ್ನಿಂಗ್ಸ್ ನಂದು ಐ ಥಿಂಕ್ ಇವಾಗ ನಾಳೆ ರಿಫ್ಲೆಕ್ಟ್ ಆಗುತ್ತೆ. 4 hours ಅಂದ್ರೂ 500 rupees ಸಿಗುತ್ತೆ ಒನ್ ಡೇದು. ಇವಾಗ ನಾಳೆ 4 ಸ್ಲಾಟ್ಸ್ ಬುಕ್ ಮಾಡಿದ್ದೀನಿ, 4 ಬೆಳಗ್ಗೆ ಮತ್ತು ಆಫ್ಟರ್ನೂನಿಂದ
ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್, ಬಟ್ ಇಲ್ಲಿಂದ ನನ್ನ ಫೋನ್ ಬ್ಯಾಟ್ರಿ ಎಲ್ಲ ಡೆಡ್ ಆಗಿಬಿಟ್ಟಿತ್ತು ಆ್ಯಂಡ್ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಸೊ ವಿಡಿಯೋ ಇವತ್ತಿಗೆ ಇಷ್ಟೇ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು. ಈ ಥರನೇ ಅಮೇಝಿಂಗ್ ವ್ಲಾಗ್ಸ್ ನೋಡಬೇಕಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಫ್ರೆಂಡ್ಸ್. ಅಷ್ಟೇ.